ಬಿಡ್ತೈತಿ. ಅಲ್ಲ ಈ ಸೋನ್ ಕಿತ್ತಾಕಿದ್ಯಲ್ಲ ಇವನ್ನೆಲ್ಲ ಹೆಂಗ್ ತಕೊಂಡ್ ಹೋಗೋದು? ಸುಮ್ಮನೆ ನಿಂತ್ಕೊಳ್ಳ. ಆಯಮ್ಮ ಹೊಲ ನೋಡಿ 7 ವರ್ಷ ಆಯ್ತ. ಅದು ಈ ಹೊಲ ನಮ್ದು ಅಂತ ಆಯಮ್ಮ ಗೊತ್ತಿಲ್ವಾ? ಆಯಮ್ಮ ಎಲ್ಲಾಸಿ ಬರ್ಬೇಕು ಸುಮ್ಕಿರತ್ತಾಗಿ. ಯಪ್ಪೋ ತಾಕುಟ್ರೇರ್ಗೆ ಫೋನ್ ಮಾಡು. ರಪ್ಪನ ರಪ ರಪ ಎಲ್ಲ ಎಸ್ಕೊಂಡು ಹೋಗಿ ಸೆಂಟಾಗ್ ಮಾಡಿ ದುಡ್ಡು ತಕೊಂಡ್ ಮನೆಗೆ ಇಕ್ಕಮನ. ನಿನ್ನೆದ್ರಿಗೆ ಆಗ್ಲಿಂದ ಒಂದ್ 4-5 ಸರಿ ಫೋನ್ ಮಾಡಿದೀನಿ. ಅದು ನಮ್ಮೂರನಾಗಿದ್ರೆ ಬಡಗ್ ನೋಡ ಬರನು, ಬ್ಯಾರೆ ಊರನು. ನಮ್ಮೂರಾರ ಇವ್ರು ಯಾಕೆ ಇವ್ರು ತೋಟದಾಗೆ ಕಾಯ್ಕಿತ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿರಿ ಯೋಂಗತಿ. ಅದಕ್ಕೆ ಬ್ಯಾರೆ ಊರನಿಗೆ ಫೋನ್ ಮಾಡಿದೀನಿ. ದೂರ ಅಲ್ಲವೇ ಬರೋದ್ ಬ್ಯಾಡ್ವೆಲ್ಲ, ಓಸಿ ಬೊತ್ತಾನ ಸುಮ್ಮನೆ ನಿಂತ್ಕ. ಯಪ್ಪ ಅಟತ್ತಿಗೆ ಓಸ ನಾನು ಮಂಟಕ್ ತಕೊಂಡೋನ ಹಾಕ್ ಬರನಿ. ತೆಗೆದು ಬಿಟ್ಟ ಅಂದ್ರೆ ಹುಲ್ಲೆಲ್ಲ ಶೊಲ್ಲು ಆಡ್ಬಿಡ್ಬೇಕು. ಏನ್ ಇವ್ನು ಹಂಗೆ ಒಂದ ಎರಡ ಇಟ್ಕೊಂಡು ಹೋಗ್ತಾನೆ, ಅದಕ್ಕೆ ಮಂತಕ್ಕೂ ಇಲ್ಗೂ ತಾರಾಡ್ತಾನಂತೆ. ಎಲ್ಗೂ ಹೋಗ್ಬೇಡ ಸುಮ್ಮನೆ ನಿಂತ್ಕ. ಆಮೇಲೆ ಮಂತಕ್ ತಕೊಂಡು ಹೋಗೋದು ಯಾರಾಗ್ಲ ಇವು ಕಾಯಿ ಎಂಬೋದು ಮೊದ್ಲೇ ನಿಮ್ ತೋಟೆಲ್ಲ ತುಡ್ಕಿಲ್ಲ ಯಾರ ತಂದು ಅಂತೇಳಿ ಅಲ್ಲಿ ಇರುವಾರ ಗಲಾಟಿ ಗದ್ಲ ಆಗ್ತೈತಿ. ಸುಮ್ಮನೆ ನಿಂತ್ಕ. ಅಲ್ಲ ನಾನು ಎಲ್ಲಾರನ್ನೂ ಪ್ರಾಂಕ್ ಮಾಡಿ ವಿಡಿಯೋ ಹಾಕ್ತೀನಿ. ಅಲ್ಲ ಇವ್ರು ಯಾರ ನಮ್ ತೋಟದಾಗೇನ ಕಾಯಿ ಕೇಳ್ತಾವ್ರಲ್ಲ. ತಡಿ ಹೋಗ್ ನೋಡೋಣ ಅದ್ ಯಾರು ಯೋನಿ ಅತ್ತ ಅಂತ ಗೊತ್ತಾಗ್ತೈತಿ. ಈ ಟ್ಯಾಕುಟ್ರೇನ ಯಾಕೆ ಊಟತ್ತಾದ್ರೂ ಬರ್ಲಿಲ್ವಲ್ಲ ಬುಟ್ಟಿ ಮಗ. ಯಾರನ್ನ ಬಂದ್ಗಿಂದರು ಇಲ್ಲಿ ಸಿಗಾಕೊಂಡೆವು ಅಂದ್ರೆ ಭಯ ಆದಂಗೆ ಆಗ್ತೈತಿ. ಇವತ್ತು ಮಂಗಳವಾರ ಶಾಂತಿ ಎಲ್ಲ ಅದು ಇದು ತಕೊಂಡು ಊರಾಗ ಹೋಗಿ ಶಾಂತಿಗೆ ಹೋಗ್ಯಾರೆ. ಊರಾಗ್ಲು ಗಂಡಸ್ರು ಯಾರು ಇರಕ್ಕಿಲ್ಲ ಅಂತ ಬಂದ್ರೆ ಈ ನನ್ನ ಮಗಗೆ ಎದ್ದೇಳೋ ಹೊತ್ತಿಗೆ ಫೋನ್ ಮಾಡಿದೀನಿ. ಈಟತ್ತಾದ್ರೂ ನಾಪತಿ ನೋಡಿ ಈ ಸೋನೆಲ್ಲ ಕಾಯಿ ಕಿತ್ತಾಕಿದೀನಿ. ಈ ನನ್ನ ಮಗ ಬರ್ಬೇಕಾ ಬ್ಯಾಡ್ದ ಹೇಳು. ಅಯ್ಯೋ 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 ಎಲ್ಲಲ್ಲ ಎಲ್ಲ ಬಂದ್ರಲ್ಲ. ಅಯ್ಯೋ ನನ್ನ ಮಗನೇ ನಾಸ್ಪಾಯಿ ನನ್ನ ಮಗನೇ. ಆಗ್ಲಿಂದ ಹೇಳ್ತಿದ್ದೆ ಅಕ್ಕೈ ಬಂದ್ರಿ ಏನ್ ಮಾಡೋದಪ್ಪ, ಅಕ್ಕೈ ಬಂದ್ರಿ ಏನ್ ಮಾಡೋದು ಅಂತ. ಅದಿನ್ನೆಂತ ಬಾಯಾಗಿ ಬೊಗ್ಳುದು ನನ್ನ ಮಗನೇ. ನೋಡು ಆ ಯಮ್ಮನೆ ಬಂದೈತಿ. ಈಗ ಏನಪ್ಪ ಮಾಡೋದು ಭಗವಂತ. ಅದು ಅಮ್ಮಣಿ ಅದು ಏನಂತಪ್ಪ ಅಂದ್ರೆ ಹಿಂಗೆ ಬಂದ ಕಾಯಿ ಬಿತ್ತಿದ್ವು. ನಾನು ಈ ಹುಡುಗಿ ಯಾಕೆ ಹಿಂಗೆ ಕಾಯಿ ಕಿತ್ತಿಲ್ಲ ಅಂತ ಹೇಳ್ಬಿಟ್ಟು ರಪ ಎಲ್ಲ ಕಿತ್ತಾಕ್ತಿ. ಫೋನ್ ಮಾಡಿ ಹೇಳಿರ್ ಆಗ್ತೈತೆ. ನೋಡ ಹುಡುಗ ಒಣಕಾಯಿ ಎಲ್ಲ ಉದ್ದುದ್ರು ಅವ್ರು ಇವರು ತಕೊಂಡು ಹೋಗ್ತಾರೆ. ಹಿಂಗೆ ಬಿಟ್ಕೊಂಡ್ರೆ ಹೆಂಗೆ ಕಿತ್ತಾಕಿರೆ ಬಂದು ತುಂಬ್ಕೊಂಡು ಹೋಗ್ತಾನೆ. ಕಿತ್ತಾಕಿದ್ ದುಡ್ಡು ಇಸ್ಕಮನ ಅಂತೇಳಿ ಕಿತ್ತಾಕ್ತೆ ಕಣವ. ಕಿತ್ತಾಕಿದ್ಯಾ ನಮ್ಮ ವಯ್ಯಿಗೆ ಹೇಳ್ಬೇಡ. ಇಬ್ರು ಸೇರ್ಕೊಂಡ್ ಸಂತೆ ಮಾರಿ ದುಡ್ಡು ಇಕ್ಕಮನ. ಯೋನ ಮಣಿ ಹೇಳ್ತಿದೀಯಾ? ಸರಿ ಹಾಗಾದ್ರೆ ಇನ್ನೂ ಒಂದ್ ದಿವಸ ಇದಾವೆ ಕೇಳಾನೆ. ಇಬ್ರು ಮಾರ್ಬಿಟ್ಟು ಇಬ್ರು ದುಡ್ಡಿಕ್ಕವನ್ನ ನಾನು ಟ್ಯಾಕ್ಟ್ರಿಗೆ ಹೇಳಿದೀನಿ. ಅವನು ಈಗ್ಲಾಗ್ಲೂ ಗೊತ್ತಾನಂತೆ. ನಾನು ಸಿರಾ ಸೆಂಟ್ರಿಗೆ ಕೊಟ್ಟು ದುಡ್ಡು ತಕೊಂಬರನ ರಪ್ನ ಅಂತ ಅನ್ಕೊಂಡಿದ್ದೆ. ಹೆಂಗ ಬಿಡತ್ತಾಗೆ ಈಗ ನನಗೂ ಮೋಸಿಲ್ಲ ನಿನಗೂ ಮೋಸಿಲ್ಲ. ಈಗ ನಾನೆಲ್ಲ ಕಿತ್ತಾಕಿದ್ದೀನಿ. ನೀನು ಈ ತೋಟದ ಓನರ್, ನಿನಗಾರ್ದ ನನಗಾರ್ದ ಹೆಂಗೈತಲ್ವೇ? ಓ ಎಣ ಸೂಪರ್ ಒಳ್ಳೆ ಕೆಲಸ ಮಾಡಿದ್ಯಾ. ಇನ್ನ ಒಂದ್ ದಿವಸ ಇರವು ಎಲ್ಲ ಕಿತ್ತಾಕ್ಬಿಡು ಎಣ. ಒಂದಂಗೆ ನನ್ ಗಂಡು ಕುಟ್ಟು ಹೇಳಕ್ ಹೋಗ್ಬೇಡ. ನಾನು ನನ್ ಗಂಡು ಕುಟ್ಟು ನೀನ್ ಕಾಯಿ ಪೈ ಕಿತ್ತಿದ್ದೆ ಅಂತ ಹೇಳಕ್ಕಿಲ್ಲ. ಇಬ್ರು ಅರ್ಧ ದುಡ್ಡ ಇಕ್ಕವನ. ನಾನು ಇವನ್ ಕಡೆ ದುಡ್ಡು ಕೇಳಿರ ಬೈಯಲ್ಲೂ ದುಡ್ಡು ಕೊಡಲ್ಲ. ಅದ್ಕೆನ ಇಬ್ರು ಅರ್ಧ ಇಕ್ಕಂಬಿಡಣ. ಸರಿ ಇನ್ನಿರವ ಒಂದ್ ದಿವಸ ಕಿತ್ತಾಕ್ಬಿಡು ರಪ್ನ. ಹೆಂಗು ಟ್ಯಾಕ್ಟ್ರಿ ಬೋತೈತೆ ಅಂತ್ಯ ಹಾಕ್ಯಂಡು ಹೋಗಣ. ಕೀಳ್ರಿ ಅಲ್ಲ ನಾನ್ ಇಲ್ದಾಗ್ಲೇ ಈ ಪಾಟಿ ಕಾಯಿ ಕಿತ್ತಾಕಿದಿರಲ್ಲ ನೀವು. ಅಲ್ಲ ನನ್ ಗಂಡನೂ ಇಲ್ಲ ನಾನು ಇಲ್ಲ. ನಿಮ್ಗೆ ಇನ್ನೆಷ್ಟು ಧೈರ್ಯ ಅಂತ ಕಾಣೋಣ. ಇರ್ಲಿ ನೋಡೋಣ. ಇವಾಗ ಟ್ಯಾಕ್ಟ್ರಿಗೆ ಹೇಳಿದೀನಿ ಅಂತ ಹೇಳಿರಲ್ಲ. ಟ್ಯಾಕ್ಟ್ರಿ ಬರ್ಲಿ ನಿಮ್ ಕೈಲೇ ತುಂಬಿಸಿ ನಮ್ಮಂತ ಕೊಡಿಸ್ತೀನಿ. ಅಮ್ಮಣಿ ಎಲ್ಲ ಕಿತ್ತಾಕಿದೀವಿ ಕಣವ. ಈಗ ಟ್ಯಾಕ್ಟ್ರಿ ಹೋದ್ರೆ 3 ಸೇರ್ಕೊಂಡು ತುಂಬಿಡಣ. ತುಂಬಿಟ್ಟು ಸಿರಾಕ್ ಸಂತೆಗೆ ಹೊಡೆದ್ ಬಿಡಣ. ಎಣ ರಪ ತುಂಬನ. ನಮ್ಮ ಒಯ್ ಬಂದ್ರೆ ಏನಿಲ್ಲ, ನನ್ನ ನಿನ್ನು ಎಲ್ಲ ಶೇರ್ ಮಕ್ಕು ಬಿಡ್ತಾನೆ. ರಪ್ಪನ ಒಯ್ ಬರೋ ಹೊತ್ತಿಗೆ ತುಂಬಿ ಯೋರ್ ಬಿಡ್ಬೇಕು. ಹಂಗ ನಾನು ನೀನು ಬಂದು ಯೋಲ್ ಬೋಯ್ತೀವ ಅಂತ ಅನ್ಕೊಂಡಿದ್ದೆ ಕಣವ. ಒಳ್ಳೆ ಕೆಲಸ ಬಿಡತ್ತಾಗಿ. ನಾನ್ ಯಪ್ಪಯ್ಯ ನಾ ಒಯ್ಯ ನಾನು ಈ ದುಡ್ಡು ಕೇಳಿರ್ ಕೊಡಕಿಲ್ಲ. ಅದಕ್ಕೆ ನಮಗೂ ಖರ್ಚಿರಲ್ವೇನಣ್ಣ. ಸುಮ್ಕಿರಿ ಈಗ ಗೊತ್ತಾಗ್ತೈತಿ. ಯಾರಕ್ಕೆ ಹೋದ್ ಎಲ್ಲ ಕಿತ್ಕೊಂಡು ಹೋಗ್ಯಾರ. ಅವಾಗ ಅದೇನ್ ಮಾಡ್ಕೊಂತ ಅಂತ ಹೇಳ್ತೀನಿ. ಸುಮ್ಕಿರಿ ಆಗ ಟ್ಯಾಕ್ಟ್ರಿ ಬಂತು. ತಡಿ ಎಲ್ಲ ತುಂಬಾನೇ ಅಣ್ಣ. ಯಪ್ಪ ಮಣಿ ಯೋಸೊಂದು ಕಾಯಿ ಬಿದ್ದೇವೆ. ನೋಡಿ ಇನ್ನ ಹೊಸ ಇದಾವೆ ತುಂಬವು. ಈಗ ಇವನ್ನ ತಕೊಂಡೋಗಿ ಸಿರಾ ಸಂತೆಗೆ ಹೊಡಿಲಿ. ಇವನ್ನ ಹಿಂಗೆ ಬಿಡಣ. ಇವನ್ನ ಮಾಡಿ ನಿನ್ ಗಂಡುನ ನಾಳೆಗೂ ನಾವು ಆತ ಕಳಿಸ್ಬೇಡ. ನಾಳೆಗೂ ಬಂದು ನಾನೇ ತುಂಬಿಸ್ಕೊಡಿಸ್ತೀನಿ. ಯೋಟಾಗೋ ದುಡ್ಡು ಎಲ್ಲ ಪುಟ್ಟಿ ಹಾಕುಸ್ಕೊಂಡ್ ಬೋತೀನಿ. ಇಬ್ರು ಅದೆಲ್ಲ ದುಡ್ಡು ತಕಮನ. ಯೋ ಏನ್ ಹೇಳ್ತಾ ಇದೀಯ? ತಗದು ಬೀಸ್ ಬಿಟ್ಟ ಅಂದ್ರೆ ಹೊಲ್ಲೆಲ್ಲ ಶೊಲ್ಲಾಡ್ಬಿಡ್ಬೇಕು. ನೀರು ನೀಡಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಈ ಅಪ್ಪ ಕೊಟ್ಟು ಮಾಡ್ಕೊಂಬಂದ್ ದುಡ್ಡು ಜೋರ್ನ ಕಿಳೆ ಬಿಡ್ಕೆ ಅಂತ ಹೇಳಕ್ ಆಗ್ತೈತಿ. ಸರಿ ಅದ್ ನನ್ನ ಮಗ. ನಾನು ಈಗ ಕಾಯಿ ಕಿತ್ತಿರೋ ತಪ್ಪಿಗೆ ಓಸಿ ಎಲ್ಲ ಕಿತ್ಕೊಡ್ಲಿ ತುಂಬ್ಕೊಡ್ಲಿ ಅಂತ ಸುಮ್ನೆ ಹಿಂಗ್ ಆಡಿದ್ದು.
ಸೋರಿಯದನ್ ಕಣ ಅಣ್ಣಯ್ಯ ನೀನು. ನಡಿ ಇವಾಗ ಮಾವನ್ ಮನೆಗ್ ಕಳಿಸ್ತೀನಿ ಅಷ್ಟೇ. ಹಿಂಗೆ ಏನಾರ ರೋಪ್ ಹಾಕ್ಬಿಟ್ರೆ ನಮ್ಮ ಹೊಲ್ದಾಗೆ ನಾವೇ ಕಳ್ತನ ಮಾಡಕ್ಕೆ ಆಗ್ತೈತೆ. ಯಾರನ್ನ ನೋಡ್ದಾರ ಕೇಳ್ದಾರ ಅಯ್ಯೋ ನನ್ನ ಕೇಳಾರು ಜ್ಞಾನಮತಿ ಬೇಡ್ವಾ? ಅಲ್ಲ ನಿನ್ಗೆ ನಾಚಿಕೆ ಏಸ್ಕೆ ಏನು ಇಲ್ವೇನಯ್ಯ? ಅಲ್ಲ ನಮ್ಮೂರ ಹೊಲ್ದಾಗೆನ ಹಿಂಗ್ ಕಳ್ತನ ಮಾಡ್ತಿದ್ದೀನಲ್ಲ ಅವ್ರಿಗೆ ಗೊತ್ತಾದ್ರಿ ಇವನ್ ಅನ್ಕೊಂಡಾರು ಅನ್ನ ಭಯನಯ್ಯ ಬೇಡ್ವೆ? ಅಲ್ಲ ಏನೋ ತಿರ ಆಸಿಗೆ ಒಂದ್ 5-10 ಕಾಯಿ ಕಿತ್ಕೊಂತಾರೆ. ತೋಟಗಿರ ಬರ ಕಾಯೆಲ್ಲ ಕಿತ್ತಿದ್ಯಲ್ಲ ನಿನ್ಗೆ ಏನಂತ ಅನ್ಬೇಕು? ನಿನಗ್ ಜ್ಞಾನಮತಿ ಐತೆ? ಏನನ ಅಂದರು ಮಾಡ್ದರು ಅನ್ನೋದು ಒಂದಿಟ ಭಯನಯ್ಯ ಇಟ್ಕೊಂಡು ಬಾಳತ್ ಕಲಿ. ಇದೇನ ಮಾಡಿ ಹಿಂಗೆ ಹೇಳ್ತಿದ್ಯಾ? ಅಲ್ಲ ಈಟತ್ತು ಮಾರಿ ಇಬ್ರು ದುಡ್ಡಿಗೆ ಮನ ಅಂತ ಹೇಳ್ದೆ. ನಾನು ಹೆಂಗು ದಿನ ಇಟ್ಟು ದುಡ್ಡು ಸಿಗ್ತೈತೆ ಅಂತ ಇರ ಬರ ಕಾಯೆಲ್ಲ ಕಿತ್ತಾಕಿದೀನಿ. ಈಗ ನೋಡಿದ್ರೆ ಹಿಂಗೆ ಹೇಳ್ತೀಯ? ಸರಿ ಅದಾಳು. ನನಗೂ ಅದ್ರಾಗೆ ಬಾಗ್ ಬರ್ಬೇಕು. ಹ್ಞೂ ಕಣಪ್ಪ, ಹ್ಞೂ ಬಾಗ್ ಬರ್ಬೇಕು. ಯಾಕೆನ್ನು ನಮ್ಮ ಮಾಮು ನೀರೇ ಮಗ ನೀನೇ ಅಲ್ಲವೇ? ಅದಕ್ಕೆ ಭಾಗ ಕೊಡ್ತಿದ್ರ ಆಗ್ತೈತೆ. ಮುಚ್ಕೊಂಡು ಹೋಗಿ ಇವಾಗ ಪೊಲೀಸ್ನರಿಗೆ ಫೋನ್ ಮಾಡೋಣ. ಓಹ್ ಸರಿ ಅದನ ಅಣ್ಣಯ್ಯ, ಅವೆಲ್ಲ ಬಿಟ್ಬಿಡು. ಈಗ ಈ ಪಾರ್ಟಿ ಖರ್ಚು ಕೊಡಗೆ ನಿಂಗೆ ಮಾರ್ಕಂಡ್ ತೂರ್ಕಂಡ್ ಕತೆ ಹಾಕಿರೆ ಒಕ್ಲತನ ಮಾಡೋದಂಗೆ, ಹುಡುಗರು ಮಕ್ಳನ್ನ ಓದ್ಸೋದಂಗೆ. ಸರಿ ಅದನ ಅಣ್ಣಯ್ಯ ತಡಿ, ಇವಾಗ ನಾನು ಗಂಡಗ್ ಫೋನ್ ಮಾಡ್ತೀನಿ ಬೋತ್ತಾನೆ. ಅಪ್ಪ ಮಗನ್ ಇಬ್ರನ್ನು ಹಿಡ್ಕೊಂಡು ಸರಿಯಾಗಿ ಯೋರಿಕ್ತಾನೆ, ಒಣಗಾಯಿ ನೀರ್ಗಾಯಿ ಮಾಡ್ತಾನೆ. ತಡಿ ನಾನು ಗಂಡಗ್ ಫೋನ್ ಮಾಡ್ತೀನಿ. ಅಮ್ಮಣಿ ಬ್ಯಾಡಕಣ ಮಣಿ ಮಾಡ್ಬೇಡ. ಆಮೇಲೆ ಅವ್ನು ಮೊದ್ಲೇ ಎಡ್ಡಮ್ ದಿಡ್ಡಮ್ಮು. ಆಮೇಲೆ ಏನನ ಮಾಡ್ಗಿಡಾಕೇನು? ನೋಡು ನೀ ಕೈ ಮುಗಿತೀನಿ ತೀರ. ನನಗೆ ಕಾಯಿ ದುಡ್ಡು ಏನು ಬೇಡ. ಇಟ್ಟತ್ತು ಕಾಯಿ ಕಿತ್ತಾಕಿದ್ದೀನಲ್ಲ, ಕೂಲಿ ದುಡ್ಡನ್ನ ಕೊಡವ. ನಾವು ಕರ್ದು ಮಾಡಿ ಕಿತ್ಕೊಟ್ಟಿದ್ರೆ ದುಡ್ಡು ಕೊಡ್ಬೋದಾಯ್ತು. ಹಿಂಗ್ ಕಳ್ತಂದ ಕಿತ್ತಿರೋದಕ್ಕೆ ಯಾರು ದುಡ್ಡು ಕೊಡ್ತಾರೆ? ನೋಡು ನೀನ್ ಈ ಪಾರ್ಟಿಯ ಎಲ್ಲ ಕ್ರಾಸ್ ಕ್ವಶನ್ ಮಾಡಂಗಿದ್ರೆ ಮಾಡಿದ್ರೆ ದೇವ್ರಣೆಗೂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಈಗ ಸುಮ್ನೆ ಬಂದ್ ದಾರಿ ಸುಂಕಿಲ್ಲ ಅಂತ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನಿಲ್ಲ, ಅಪ್ಪ ಮಗನ್ ಹಂಗೆ ಕೊಂಬಿ ಅಣಿಸ್ಬೇಕು, 1 2 3 ಅಂತ ಹಂಗ್ ಮಾಡ್ಬಿಡ್ತೀನಿ. ಅಯ್ಯೋ ಭಗವಂತಲೋ, ನಡಿಯಲ್ಲ ಬೋಂದಾರಿಗೆ ಸುಂಕಿಲ್ಲ ಅಂತ ಹೋಗದೆ ಹಿಂಗೆ. ಸರಿ ಅತ್ತಾರ ಅಪ್ಪಣ್ಣರು. ಯಾರ್ದ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಬಂದ್ಬಿಟ್ಟು ಕಂಡರ್ ಹೋದ ಕಾಯಿ ಕಿತ್ಬಿಟ್ಟು ಮನೆಗೆ ಅಥವಾ ಸಂತಿಗೆ ಏರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ರೇನ. ಸರಿ ಅದಾರು. ಬೋರ್ಲಿ ನನ್ ಗಂಡನೂ ಇಬ್ರಿಗೂ ಸರಿಯಾಗಿ ಸಿಮಾರಿ ಮಾಡಿಸ್ತೀನಿ. ಏನ ಮತ್ತೀಗ ನಡಿ, ನಾನು ಮುಂದ್ ಕೂಕೊಂಡು ದಾರಿ ತೋರಿಸ್ತೀನಿ. ನಮ್ಮ ಮನೆದ ಮಂತ ಕೊಡಿವಿಂದ ಕಾಯ ಈ ಸುರ್ದ್ ಬಂದು ಇನ್ನೊಂದ್ಸರಿ ತುಂಬ್ಕೊಂಡು ಹೋಗೋಣ. ಸರಿ ಅಕ್ಕ. ಫ್ರೆಂಡ್ಸ್, ಇವತ್ತು ನಾನು ಪ್ರಾಂಕ್ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಯಾಕೆಂದ್ರೆ ನೋಡಿದ್ರಲ್ಲ ನೀವೇ ನಮ್ ತೋಟ ಕೊದ್ದಿ ಆ ಪಾಟಿ ಕಾಯಿ ಕಿತ್ತವ್ರು ನೋಡ್ರಿ. ಇಂತ ಬರಗಾಲದಾಗ ಹಿಂಗ್ ಕಾಯಿ ಕಿತ್ತು ಈಗ ತಕೊಂಡೋಗಿ ಮಾರ್ತೀವಿ ಅಂದ್ರೆ ಸುಮ್ನೆ ಬಿಡಕ್ ಆಗ್ತೈತೆ? ಸರಿ ನಾಳೆ ಪ್ರಾಂಕ್ ವಿಡಿಯೋ ಮಾಡಾಕ್ತೀನಿ, ಬೈಕೆ ಬೇಡ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.